ಮಳೆ ನಿಂತರೂ ಮಳೆಯ ಹನಿ ನಿಲ್ಲುವುದಿಲ್ಲ ಎನ್ನುವಂಥ ಮಾತಿದೆ. ಒಂದು ವೇಳೆ ಪ್ರವಾಹವೇ ಬಂದರೆ ಅದರ ಪರಿಣಾಮವನ್ನು ಎದುರಿಸ್ತಾ ಇರುವಂಥ ಊರಿನಲ್ಲಿ ನಾವಿದ್ದೇವೆ. ಹರಿಹರ ಪಲ್ಲತ್ತಡ್ಕದಲ್ಲಿ ಕಳೆದ ಮಂಗಳವಾರ ರಾತ್ರಿ ಈ ಪ್ರದೇಶದಲ್ಲಿ ಉಂಟಾಗಿರುವಂಥ ಪ್ರಾಕೃತಿಕ ದುರಂತ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ದುರ್ಘಟನೆಯಾಗಿ ದಾಖಲಾಯಿತು. ಆ ದುರ್ಘಟನೆಯಿಂದ, ಆ ದುರಂತದಿಂದ ಮತ್ತೆ ಇಲ್ಲಿಯ ಜನ ತಮ್ಮ ಬದುಕನ್ನು ಹೇಗೆ ಕಟ್ತಾ ಇದ್ದಾರೆ ಎನ್ನುವುದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ನೀವು. ಈ ಮೊನ್ನೆ ನಡೆದಂತಹ ಪ್ರಾಕೃತಿಕ ದುರಂತದ ಸಂದರ್ಭದಲ್ಲಿ 2 ಅಂಗಡಿಗಳು ನೆರೆಗೆ ಕೊಚ್ಚಿ ಹೋಗಿರುವಂತಹ ಸ್ಥಳ. ಆ ಸ್ಥಳದಲ್ಲಿ ಇದೀಗ ಮರಳಿನ ಚೀಲಗಳನ್ನು ಪೇರಿಸುವಂಥದ್ದು, ಅದೇ ರೀತಿಯಲ್ಲಿ ಮರಳನ್ನು ಹಾಕಿ ಅದಕ್ಕೆ ತಡೆಯನ್ನು ಒಡ್ಡುವಂಥ ಸಂದರ್ಭ ಇಲ್ಲಿಯ ಕಾರ್ಯಕರ್ತರಿರ್ಬೋದು ಅಥವಾ ಬೇರೆ ಇಲಾಖೆಗಳ ಮೂಲಕ ನಿರ್ದೇಶಿಸಲ್ಪಡ್ತಾ ಇರುವಂಥ ಕಾರ್ಮಿಕರು ಅದನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ನೆರೆ ನೀರು ಹರಿಯುವಂಥದ್ದು ಈ ಹರಿಹರದ ಹೊಳೆಯಲ್ಲಿ ಕಳೆದ ಮಂಗಳವಾರ ರಾತ್ರಿ ಅತ್ಯಂತ ಕರಾಳ ದಿನವಾಗಿ ಈ ಊರಿಗೆ ಈ ಒಂದು ದಿನ ಪರಿಣಮಿಸಿತು. ಮಧ್ಯರಾತ್ರಿ ಬಂದಂತಹ ಏರಿದಂತಹ ಪ್ರವಾಹ ಈ ಭಾಗದ ಬಹುತೇಕ ಮನೆಗಳ ಒಳಗೆ ಆಕ್ರಮಿಸಿತ್ತು. ಮನೆ ಮಂದಿ ಸಂಕಷ್ಟವನ್ನು ಪಡುವಂಥ ಸಂದರ್ಭಗಳಾಯಿತು. 2 ಅಂಗಡಿಗಳು ಕೊಚ್ಚಿ ಹೋಯಿತು. ಇಲ್ಲಿಯ ಬಹುತೇಕ ಇತರ ಅಂಗಡಿಗಳಿಗೆ ನೀರು ನುಗ್ಗಿತು. ಅಂಥ ಒಂದು ಪ್ರದೇಶದಲ್ಲಿ ಈಗ ಮತ್ತೆ ಅವರ ಬದುಕನ್ನು ಮರಳಿ ಕಟ್ಟುವಂಥ ಪ್ರಕ್ರಿಯೆ ನಡೀತಾ ಇದೆ. ಇನ್ನೂ ಈ ಸಮಾಜ ಬದುಕಬೇಕಾಗಿದೆ, ಇಲ್ಲಿಯ ಜನ ಬದುಕಬೇಕಾಗಿದೆ. ಎಂಥದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತು ಸವಾಲನ್ನು ಸ್ವೀಕಾರ ಮಾಡಿ, ವಿಶೇಷವಾಗಿ ಪ್ರಕೃತಿ ನೀಡಿದಂತಹ ಸವಾಲನ್ನು ಸ್ವೀಕಾರ ಮಾಡಿ ಬದುಕಬೇಕಾಗಿದೆ. ಹಾಗಾಗಿ ಇಲ್ಲಿಯ ಸಂಘ ಸಂಸ್ಥೆಗಳು ಈ ಊರಿನವರಿಗೆ, ಅದೇ ರೀತಿಯಲ್ಲಿ ಪರವೂರಿನ ಸಂಘ ಸಂಸ್ಥೆಗಳು ಕೂಡ ಈ ಊರಿನವರಿಗೆ ಸಹಕಾರವನ್ನು ನೀಡಿವೆ. ಯಾವುದೇ ಹಂತದಲ್ಲೂ ಕೂಡ ಪ್ರಕೃತಿ ದುರಂತವನ್ನು ಎದುರಿಸಿ ಬದುಕುವಂತಹ ಒಂದು ಧೈರ್ಯವನ್ನು ನೀಡ್ತಾ ಇದೆ. ಇಲ್ಲಿಯ ಸಂಘ ಸಂಸ್ಥೆಗಳು, ಊರಿನವರು, ಅದೇ ರೀತಿಯಲ್ಲಿ ಪರವೂರಿನ ಸಂಘ ಸಂಸ್ಥೆಗಳು ಇಲ್ಲಿಗೆ ಆಗಮಿಸಿ ದಿನಂಪ್ರತಿ ಸೇವಾ ಭಾರತಿ ಇರ್ಬೋದು ಅಥವಾ ಧರ್ಮಸ್ಥಳದ ವಿಪತ್ತು ನಿಗ್ರಹ ದಳ ಇರ್ಬೋದು, ಯುವ ತೇಜಸ್ಸು ಟ್ರಸ್ಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಲ್ಲಿಯ ಜನರಿಗೆ ನೆರವನ್ನು ನೀಡಲಿಕ್ಕೆ ಆಗಮಿಸ್ತಾ ಇದೆ. ನಾನೀಗ ನಿಂತಿರುವಂಥದ್ದು ಹರಿಹರ ಪಲ್ಲತ್ತಡ್ಕದಲ್ಲಿ. ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಗಳವಾರ ಮಧ್ಯರಾತ್ರಿ ಇಲ್ಲಿ ನೆರೆ ಉಕ್ಕಿ ಬಂದು ಪ್ರವಾಹೋಪಾದಿಯಲ್ಲಿ ಇಲ್ಲಿಯ ಅನೇಕ ಅಂಗಡಿಗಳು ಕೊಚ್ಚಿ ಹೋಗಿರುವಂಥದ್ದು, ಜನರ ಬದುಕೆ ಕೊಚ್ಚಿ ಹೋಗಿರುವಂಥದ್ದನ್ನು ಕಂಡಿದ್ದೇವೆ. ಇದನ್ನು ಮರಳಿ ಕಟ್ಟುವ ಪ್ರಯತ್ನ ಈಗ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ವಿಶೇಷವಾಗಿ ಈ ಹರಿಹರ ಬಾಳುಗೋಡು ಸಂಪರ್ಕವನ್ನು ಮಾಡುವಂತಹ ಬೃಹತ್ತಾದ ಸೇತುವೆ ಏನಿದೆ, ಆ ಸೇತುವೆ ಮೊನ್ನೆಯ ಜಲಸ್ಫೋಟಕ್ಕೆ ತುತ್ತಾಗಿ ಕೊಚ್ಚಿ ಹೋಗುವಂತಹ ಹಾನಿ ಸಂಭವಿಸಿದಂತಹ ಘಟನೆಗಳು ನಡೆದಿದ್ದಾವೆ. ಅದರ ಜೊತೆಗೆ ಇಲ್ಲಿಯ ಪ್ರಮುಖವಾದ ಅಂಗಡಿಗಳು ಕೊಚ್ಚಿ ಹೋಗಿರುವಂಥದ್ದು, ಜೊತೆಗೆ ಅನೇಕ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಎಲ್ಲ ಕಾರಣಗಳಿಗಾಗಿ ಮತ್ತು ಇಲ್ಲಿ ಹಾನಿಯಾದ ಸೇತುವೆ ಇರ್ಬೋದು, ಆ ಸೇತುವೆಯ ಇಕ್ಕೆಲಗಳಲ್ಲಿರುವಂತಹ ತಡೆಗೋಡೆ ಇರ್ಬೋದು, ಅದೆಲ್ಲವೂ ಕೂಡ ನೀರಲ್ಲಿ ಕೊಚ್ಚಿ ಹೋಗಿರುವಂತಹ ಘಟನೆಗಳು ನಡೆದಿತ್ತು. ಅದನ್ನು ಮರಳಿ ಕಟ್ಟುವ, ಆ ಮೂಲಕ ಬದುಕನ್ನು ಮರಳಿ ಕಟ್ಟುವ ಪ್ರಯತ್ನ ಈಗ ಊರವರಿಂದ, ಸಂಘ ಸಂಸ್ಥೆಗಳಿಂದ ನಡೀತಾ ಇದೆ. ಇವತ್ತು ಇಲ್ಲಿ ಊರವರು ವಿಶೇಷವಾಗಿ ಶ್ರಮದಾನವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪಂಜದ ಸಾಮಾಜಿಕ ಮತ್ತು ಸೇವಾ ಕೈಂಕರ್ಯವನ್ನು ಮಾಡ್ತಾ ಇರುವಂಥ ಯುವ ತೇಜಸ್ಸು ಸಂಸ್ಥೆ ಏನಿದೆ, ಆ ಸಂಸ್ಥೆ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ಮೂಲಕ ಈ ಭಾಗಕ್ಕೆ ಮತ್ತೆ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವೀಗ ಕಾಣ್ತಾ ಇದ್ದೀರಿ. ಇದು ಹರಿಹರ ಪಲ್ಲತ್ತಡ್ಕದ ಮುಖ್ಯ ಸೇತುವೆ. ಈ ಸೇತುವೆ ಇಕ್ಕೆಲಗಳು ಮೊನ್ನೆ ನಡೆದಂತಹ ಪ್ರಕೃತಿ ದುರಂತದ ಪರಿಣಾಮ ಕೊಚ್ಚಿ ಹೋಗಿತ್ತು. ಕೇವಲ ಕಾಂಕ್ರೀಟ್ ರಸ್ತೆ ಮಾತ್ರ ಉಳ್ಕೊಂಡಿತು. ಅಕ್ಕಪಕ್ಕದ 2 ಬದಿಯ ತಡೆಗೋಡೆಗಳು ಕೊಚ್ಚಿ ಹೋಗಿತ್ತು. ಈ ಸಂದರ್ಭದಲ್ಲಿ ಮರಳಿನ ಚೀಲಗಳನ್ನು ಇರಿಸುವ ಮೂಲಕ ಆ ರಸ್ತೆಯನ್ನು ಸುಸ್ಥಿತಿಗೊಳಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇಲ್ಲದ್ರೆ ಇನ್ನಷ್ಟು ಕುಸಿಯುವ ಆತಂಕ ಇದೆ. ಹಾಗಾಗಿ ಇಲ್ಲಿಯ ಸಾಮಾಜಿಕ ಸೇವಾ ಸಂಘಟನೆಗಳು, ಊರವರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಶ್ರಮದಾನದ ಮೂಲಕ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಮರಳಿನ ಚೀಲಗಳನ್ನು ಪೇರಿಸಿ ಇಡುವಂಥದ್ದು. ಇದೇ ಈ ಹರಿಹರದ ಹೊಳೆಯ ದಡದಲ್ಲಿ ಸಿಗುವಂಥ ಮರಳನ್ನು ಚೀಲದಲ್ಲಿ ತುಂಬಿಸಿ ಆ ಮೂಲಕ ಈ ರಸ್ತೆಯ ಈ ಬದಿ ಅದನ್ನು ಇರಿಸುವಂಥ ಕಾರ್ಯ ನಡೀತಾ ಇದೆ. ಇದು ರಸ್ತೆಗೆ ಒಂದು ತಾತ್ಕಾಲಿಕವಾದ ರಕ್ಷಣೆಯನ್ನು ಕೊಡುವಂಥ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಇಲ್ಲಿ
ಶ್ರಮದಾನದ ಮೂಲಕ ಈ ಒಂದು ಕಾರ್ಯ ನಡೀತಾ ಇದೆ. ಈ ಊರಿನ ಸಂಘ ಸಂಸ್ಥೆಗಳು ಜೊತೆಗೆ ಪಂಜದ ಯುವ ತೇಜಸ್ಸು ಟ್ರಸ್ಟ್ನ ಅನೇಕ ಯುವಕರು ಇಲ್ಲಿಗೆ ಬಂದು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಳೆಯಿಂದಾಗಿ ಪ್ರಕೃತಿ ದುರಂತದಿಂದಾಗಿ ಕೊಚ್ಚಿ ಹೋದ ಬದುಕನ್ನು ಮತ್ತೆ ಕಟ್ಟುವ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಘಟನೆಗಳು ನಡೆದು 4-5 ದಿನಗಳು ಕಳೆಯಿತು. ಈಗ ಮತ್ತೆ ಅದನ್ನು ತಹಬಂದಿಗೆ ತರುವಂಥ, ಸುಸ್ಥಿತಿಗೆ ತರುವಂಥ, ಆ ಮೂಲಕ ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಬಾಳುಗೋಡನ್ನು ಸಂಪರ್ಕ ಮಾಡುವಂಥ ಈ ಹರಿಹರದ ಸೇತುವೆ ಅತಿ ಪುರಾತನವಾಗಿರುವಂಥ ಸೇತುವೆ. ಆದರೆ ಮೊನ್ನೆ ನಡೆದಂತಹ ಪ್ರಕೃತಿ ದುರಂತದ ಪರಿಣಾಮ ಈ ಸೇತುವೆಯ ಆ ಭಾಗ ಮತ್ತು ಈ ಭಾಗ ಸಂಪರ್ಕ ರಸ್ತೆ ಏನಿದೆ, ಸಂಪರ್ಕ ರಸ್ತೆಯ ಅಕ್ಕಪಕ್ಕದ ಭಾಗಗಳು ಕುಸಿದು ಹೋಗಿರುವಂಥದ್ದು. ಆ ಮೂಲಕ ಭವಿಷ್ಯದಲ್ಲಿ ಬಹಳ ದೊಡ್ಡ ಆಪತ್ತನ್ನು ಸೃಷ್ಟಿ ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಊರಿನ ಯುವಕರು ಸೇರಿ ಇದನ್ನು ಶ್ರಮದಾನ ಮೂಲಕ ಸುಸ್ಥಿತಿಗೆ ತರುವಂಥ, ತಾತ್ಕಾಲಿಕವಾಗಿ ಆದರೂ ಸುಸ್ಥಿತಿಗೆ ತರುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಆ ಕಡೆ ಈ ಹೊಳೆಯ ಆ ಪರಿಸರದಲ್ಲಿ ಅಂದರೆ ಕೊಲ್ಲಮಗ್ರ ಹರಿಹರ ಏನು ನಡುಗಲ್ಲು ಮುಖ್ಯ ರಸ್ತೆ ಏನಿದೆ, ಆ ಮುಖ್ಯ ರಸ್ತೆಯ ಬದಿಯಲ್ಲಿರುವಂತಹ 2 ಅಂಗಡಿಗಳು ಮೊನ್ನೆ ಘಟನೆಗೆ ಕೊಚ್ಚಿ ಹೋಗಿರುವಂಥದ್ದು. ಆದರೆ ಅಲ್ಲೂ ಕೂಡ ಇಲ್ಲಿ ಈಗ ಆ ಮರಳಿನ ಚೀಲವನ್ನು ಪೇರಿಸಿ ಇಡುವಂಥ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ, ಮತ್ತೊಂದು ಕಡೆ ಮೊನ್ನಿನ ಏನು ಪ್ರವಾಹದ ಕರಾಳ ನೆನಪು. ಈ ತನ್ಮಧ್ಯೆ ಮತ್ತೆ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇವೆ. ಈಗ ನಮ್ಮೊಂದಿಗೆ ಆ ನಂತರದ ಘಟನೆಗಳ ಬಗ್ಗೆ ಮಾತನಾಡಲಿಕ್ಕೆ ಈ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂಥ ವಿಜಯ ಅಂಗಣ ಅವರು ನಮ್ಮ ಜೊತೆಗಿದ್ದಾರೆ. ಉಪಾಧ್ಯಕ್ಷರೇ, ಮೊನ್ನೆಯಿಂದ ಇಲ್ಲಿಯೇ ಇದ್ದೀರಿ ನೀವು, ಅನೇಕ ಸಂಘ ಸಂಸ್ಥೆಗಳು ಕೂಡ ಶ್ರಮದಾನವನ್ನು ಮಾಡ್ತಾ ಇದೆ. ಈ ಘಟನೆಯ ನಂತರ ಈ 4-5 ದಿನಗಳಲ್ಲಿ ಹೇಗೆ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವಂಥ ಪ್ರಯತ್ನಗಳು ಹೇಗೆ ಸಾಗಿತ್ತು? ನಿರಂತರವಾಗಿ ಇಲ್ಲಿನ ಊರಿನ ಸಮಸ್ತ ನಾಗರಿಕರು ಹಾಗೆ ಪರವೂರಿನ ಎಲ್ಲ ಸ್ವಯಂ ಸೇವಕರು, ಸೇವಾ ಭಾರತಿ ಆಗಲಿ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಹಾಗೆ ವಿಪತ್ತು ನಿರ್ವಹಣಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಘಟನೆಯು, ಹಾಗೆ ಯುವ ತೇಜಸ್ಸು, ಪ್ರತಿಯೊಂದು ಎಲ್ಲ ಸಂಘಟನೆಗಳು ಕೂಡ ಬಹಳಷ್ಟು ಈ ಊರಿಗೆ ಬಂದು ತಮ್ಮಿಂದಾಗುವಂಥ ಸೇವೆಯನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಬಂದು ಈ ಊರಿನ ಸಮಸ್ಯೆಗೆ ಸದಾ ಕೆಲಸವನ್ನು ಮಾಡಲು ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರಿಗೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಅನ್ನದಾನವನ್ನು ಕೂಡ ಸೇವಾ ಭಾರತಿ ಕೂಡ ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಹರಿಹರ, ಕೊಲ್ಲಮೂರು, ಕಲ್ಮಕ್ಕಾರು ಈ ಪ್ರತಿ ಎಲ್ಲ ಕಡೆಗೂ ಅವರೇ ತಮ್ಮಿಂದ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಮಾನವೀಯ ದೃಷ್ಟಿಯಿಂದ ಊರಿನ ಸಮಸ್ತ ಅಭಿವೃದ್ಧಿಗೆ ಅವರು ಕೂಡ ಪರವೂರಿನ ಎಲ್ಲ ಜನಗಳು ಬಂದು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡಲೇ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಸಚಿವರು ಮೊನ್ನೆ ಬಂದು ಹೇಳಿದರು, ಬರುವಾಗ ಕೂಡಲೇ ಅದಕ್ಕೆ ಈಗ ಒಂದು ಮಳೆ ಕಡಿಮೆ ಆದಾಗಿ ತಡೆಗೋಡೆಯನ್ನು ಕೂಡ ಕೂಡಲೇ ಮಾಡಿಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದರು, DC ಅವರು ಕೂಡ ಹೇಳಿದರು. ಅದೇ ಊರಿನ ಸಹಕಾರ ಮೊದಲಿದ್ದರೆ ಪರವೂರಿನವರಿಗೆ ಬಹಳಷ್ಟು ಒಂದು ಉತ್ಸಾಹ ಬರ್ತದೆ. ನಾವು ಊರಿನವರೇ ಸಹಕಾರ ಮಾಡದಿದ್ದರೆ ಪರವೂರಿನವರಿಗೆ ಒಂಥರ ಬೇಸರದ ಸಂಗತಿ ಅದು. ಯಾಕಂತೇಳಿದರೆ ನಾವು ಅವರಿಗೆ ಸಪೋರ್ಟ್ ಮಾಡಿದರೆ ಅವರೊಂದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾರೆ ಅನ್ನೋದು. ಕಳೆದ 4-5 ದಿನಗಳಿಂದ ಈ ಪ್ರಕೃತಿ ದುರಂತ ಸಂಭವಿಸಿದ ನಂತರದ ದಿನಗಳಿಂದ ಇಲ್ಲಿಯೇ ನಿಂತು ಇಲ್ಲಿ ಒಂದು ರೀತಿಯಲ್ಲಿ ಶ್ರಮದಾನದ ಏನು ನಿರ್ದೇಶನವನ್ನು ನೀಡ್ತಾ ಇರುವಂತಹ, ಸಹಕಾರವನ್ನು ನೀಡ್ತಾ ಇರುವಂತಹ ರೇಗನ್ ಶೆಟ್ಟಡ್ಕ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಎಲ್ಲ ಸಂಘ ಸಂಸ್ಥೆಯವರು, PWD ಎಲ್ಲ ಏನು ಇದು ಹೇಳೋದು ಅಧಿಕಾರಿ ವರ್ಗದವರು ಸಹ ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಉಂಟು. ಇವತ್ತು ಸಹ ಯುವ ತೇಜಸ್ಸು ಮತ್ತು ಧರ್ಮಸ್ಥಳ ಸಂಘದವರು, ಊರಿನವರು ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಕಷ್ಟದ ದಿನಗಳು ಈ ಭಾಗದ ಜನರಿಗೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥದ್ದೊಳ ಮಳೆ ಬಂದಿದೆ. ಇಲ್ಲಿಯ ಕೃಷಿಕರಿರ್ಬೋದು, ಸಾಮಾನ್ಯ ಜನಗಳಿರ್ಬೋದು, ಹೇಗೆ ಅವರು ಇಲ್ಲಿ ಇನ್ನೂ ಕೂಡ ಭಯ ಇದೆಯಾ ಹೇಗೆ ಅಂತ? ಭಯ ಇದೆ, ಏನು ಮಾಡಲಿಕ್ಕಾಗ್ತದೆ. ಈಗ ನಮಗೆ ಅರ್ಜೆಂಟಾಗಿ ಈಗ ಸಂಪರ್ಕ ಕಟ್ಟಾಗಿದೆ. ಅದನ್ನು ಎಲ್ಲರೂ ಸೇರಿಕೊಂಡು ಸಂಪರ್ಕ ಮಾಡುವಂಥ ಲಘು ವಾಹನಕ್ಕೆ ಮತ್ತು ಅರ್ಜೆಂಟು ತುರ್ತು ಪರಿಸ್ಥಿತಿಗಾಗಿ.
ವೀಕ್ಷಕರೇ, ನಾನೀಗ ಕಲ್ಮಕ್ಕಾರು ಪೇಟೆಯಲ್ಲಿ ಇಲ್ಲಿ ಮೊನ್ನೆ ನಡೆದಂಥ ಪ್ರಾಕೃತಿಕ ದುರಂತದಿಂದ ಅಲ್ಲಿ ಸಂತಡ್ಕ, ಮೆಂಟಕಜೆ, ಗುಳಿಕಾನ, ಕೊಪ್ಪಡ್ಕ ಆ ಭಾಗಕ್ಕೆ ತೆರಳುವಂತಹ ಏನು ಸಂಪರ್ಕ ಸೇತುವೆ ಇತ್ತು, ಆ ಸೇತುವೆಯ ಒಂದು ಪಾರ್ಶ್ವ ಪ್ರಕೃತಿ ದುರಂತದಲ್ಲಿ ಈ ನೆರೆಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಆ ಬಳಿಕ ಇಲ್ಲಿರುವಂತಹ ನೂರಾರು ಮನೆಗಳಿಗೆ ಸಂಪರ್ಕ ಕಡಿತ ಆಗಿರುವಂಥದ್ದು. ಆ ಬಳಿಕ ತಾತ್ಕಾಲಿಕ ಸೇತುವೆಯನ್ನು ಇಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ಮೊನ್ನೆ ನಡೆದ ಘಟನೆಯ ಸಂದರ್ಭ ಆ ಬಳಿಕ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರು, ಸಚಿವರು, ಅದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಭೇಟಿಯನ್ನು ನೀಡಿರುವಂಥದ್ದು. ಇಲ್ಲಿ ಅಡಿಕೆ ಮರದ ಪಾಲವನ್ನು ತಾತ್ಕಾಲಿಕವಾಗಿ ಹಾಕಲಾಗಿದೆ. ಆದರೆ ಆ ಗುಳಿಕಾನದಲ್ಲಿರುವಂತಹ ಎಲ್ಲ ಅವರನ್ನು ಕೂಡ ಅದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಒಂದು ಪ್ರಯತ್ನ ಕಾರ್ಯ ನಡೆದಿದೆ. ಈಗ ನೀವು ಗಮನಿಸ್ತಾ ಇರುವಂಥದ್ದು ಇಲ್ಲೀಗ ಶ್ರಮದಾನ ಕಾರ್ಯ ನಡೀತಾ ಇದೆ. ಈ ಕಲ್ಮಕ್ಕಾಡು, ಕೊಲ್ಲಮಗ್ರ, ಬಾಳುಗೋಡು, ಹರಿಹರ ಭಾಗಗಳಲ್ಲಿ ಸಂಭವಿಸಿದಂಥ ಪ್ರಕೃತಿ ದುರಂತಕ್ಕೆ ಈಡಾಗಿರುವಂಥ ಜನತೆಗೆ ರಕ್ಷಣೆಯನ್ನು ನೀಡಬೇಕು ಮತ್ತು ಅವರು ಬದುಕನ್ನು ಕಟ್ಟಬೇಕು ಎನ್ನುವ ಕಾರಣಕ್ಕೆ ಊರಿನ ಅನೇಕ ಸಂಘ ಸಂಸ್ಥೆಗಳು ಇಲ್ಲಿಗೆ ಆಗಮಿಸಿ ಶ್ರಮದಾನವನ್ನು ನಡೆಸ್ತಾ ಇದೆ. ಇವತ್ತು ಈ ಪರಿಸರದಲ್ಲಿ ಚೊಕ್ಕಾಡಿಯ ಗರುಡ ಯುವಕ ಮಂಡಲದ ಪ್ರತಿನಿಧಿಗಳು, ಅದರ ಸದಸ್ಯರು ಶ್ರಮದಾನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಒಳಲಂಬೆಯ ವೀರಕೇಸರಿ ಏನು ಸಂಘಟನೆ ಏನಿದೆ ಅದರ ಸದಸ್ಯರು ಕೂಡ ಇಲ್ಲಿ ಶ್ರಮದಾನವನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಊರಿಗೆ ಬಂದಿರುವಂಥ ಪ್ರಾಕೃತಿಕ ವಿಕೋಪಕ್ಕೆ ಜನ ತತ್ತರಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಮತ್ತೆ ಇವರ ಬದುಕನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ ಎನ್ನುವುದು ಕೂಡ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾದಂಥ ಅಂಶ. ಗರುಡ ಯುವಕ ಮಂಡಲದ ಪದಾಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಅವರು ಈ ಸೇವಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು? ನಂದು ನಿತಿನ್ ಚೊಕ್ಕಾಡಿ ಅಂತ, ಗರುಡ ಯುವಕ ಮಂಡಲದ ಮಾಜಿ ಅಧ್ಯಕ್ಷ. ಈ ಬಾರಿ ನಾವು ಇಲ್ಲಿ ನಿಮ್ಮ ಸುದ್ದಿ ಬಿಡುಗಡೆಯಲ್ಲೆಲ್ಲ ನೋಡಿದೆವು, ಕಲ್ಮಕ್ಕಾರು ಹರಿಹರ ಭಾಗದಲ್ಲಿ ತುಂಬ ಪ್ರಕೃತಿ ವಿಕೋಪದಿಂದ ಹಾನಿಯಾಯಿತು ಅಂತೇಳಿ. ಹಾಗೆ ನಾವೆಲ್ಲ ಹರಿಹರದವರು, ಬಾಳ್ಗೋಡ್ನವರೆಲ್ಲ ಒಟ್ಟಿಗೆ ಆಡಿಕೊಂಡು ಖುಷಿಯಲ್ಲಿದ್ದವರು ಎಲ್ಲರೂ. ಆದ ಕಾರಣ ನಾವು ಉದಯ ಕುಪ್ಪಡ್ಕ ಮತ್ತು ಮೋಹಿತ್ ಕೊಲ್ಲಮಗ್ರ, ಪ್ರಿಯಾ ಹರಿಹರ ಅವರನ್ನೆಲ್ಲ ಸಂಪರ್ಕಿಸಿದಾಗ ನಮ್ಮ ಗರುಡ ಯುವಕ ಮಂಡಲ ಅಧ್ಯಕ್ಷ ಮನೋಜ್ ಭಟ್ಪುರ ಅವರು ಇದ್ದಾರೆ. ಇವರೊಟ್ಟಿಗೆಲ್ಲ ಹೇಳಿದೆ ಒಂದು ಹೀಗೆ ಶ್ರಮದಾನ ಮಾಡುವ ಅಂತ. ಹಾಗೆ ಒಂದು ನಾವು 30ರಷ್ಟು ಯುವಕರು ಬಂದು ಅವರ ಕಷ್ಟ ಕಾಲಕ್ಕೆ ಸಹ ನಾವು ಸ್ಪಂದಿಸಬೇಕು, ಬರೀ ಖುಷಿಯಲ್ಲಿ ಮಾತ್ರ ಅಲ್ಲ ಅಂತೇಳಿ ಗರುಡ ಯುವಕ ಮಂಡಲ ಚೊಕ್ಕಾಡಿಯ ಕಡೆಯಿಂದ ನಾವು ಲಾಸ್ಟ್ ಮಡಿಕೇರಿ ಫ್ಲಡ್ ಆದಾಗಲೂ ಹೋಗಿದ್ದೇವೆ. ನಾವು ಎಲ್ಲ ಕಡೆ ಶ್ರಮದಾನಕ್ಕೆ ಸಹ ಹೋಗ್ತೇವೆ, ಎಲ್ಲ ಕ್ರೀಡೆಯಲ್ಲಿ ಇದ್ದೇವೆ, ಎಲ್ಲ ಗರುಡ ಯುವಕ ಮಂಡಲ ಇದೆ, ಜಿಲ್ಲಾ ಮಟ್ಟ ಪ್ರಶಸ್ತಿ ಬಂದಿದೆ. ಆದ ಕಾರಣ ಇಲ್ಲಿಗೆ ಸಹ ನಾವು ಅವರಿಗೊಂದು ಸ್ವಲ್ಪ ನಮ್ಮಿಂದ ಆದ ಕಿಂಚಿತ್ತು ಸಹಾಯ ಆಗಲಿ ಅಂತೇಳಿ ಬಂದಿದ್ದೇವೆ. ಒಳಲಂಬೆಯ ವೀರಕೇಸರಿ ಸಂಘಟನೆ ಪರವಾಗಿ ಕೂಡ ಇಲ್ಲಿ ಶ್ರಮದಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಚಿನ್ ಅಂತೇಳಿ, ವೀರಕೇಸರಿ ಒಳಲಂಬೆಯಿಂದ. ಇಲ್ಲಿ ಈ ಭಾಗಕ್ಕೆ ಒಂದು ಅಪಾರ ನಷ್ಟವನ್ನು, ಹಾಗೆ ಇದರ ಬಗ್ಗೆ ನಾವೇನಾದರೂ ಒಂದು ಶ್ರಮದಾನ ಕೈಗೊಳ್ಳಬೇಕು ಅಂತೇಳಿ ಅಲ್ಲಿ ಹರಿಹರ ಭಾಗದಲ್ಲಿ ಕೂಡ ಒಂದು 4-5 ಮಂದಿ ಮತ್ತು ಇಲ್ಲಿ ಒಂದು 4-5 ಮಂದಿ ನಾವು ಬಂದು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೈಯಲ್ಲದಷ್ಟು ಇನ್ನು ಮುಂದಿನ ದಿನದಲ್ಲಿ ಕೂಡ ನಾವು ಬಂದು ಇಲ್ಲಿ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ. ನಮ್ಮೊಂದಿಗೆ ಕೊಲ್ಲಮಗ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥ ಉದಯ ಕೊಪ್ಪಡ್ಕ ಇವರಿದ್ದಾರೆ. ಮೊನ್ನೆಯ ಘಟನೆ ನಂತರ ಪ್ರತಿದಿನ ಈ ಭಾಗದಲ್ಲಿ ನಿಂತು ಈ ಒಂದು ಇಲ್ಲಿಯ ಶ್ರಮದಾನ ಇರ್ಬೋದು, ಸೇವಾ ಕಾರ್ಯ ಇರ್ಬೋದು, ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸರ್, ಯಾವ ರೀತಿ ಮೊನ್ನೆಯಿಂದ ಈ 4-5 ದಿನಗಳು ಕಳೆಯಿತು, ಪ್ರಾಕೃತಿಕ ದುರಂತ ಸಂಭವಿಸಿ ಮತ್ತೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನಿವಾರ್ಯತೆ ಇದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಏನು ಮಾಡ್ತಾ ಇದ್ದಾರೆ? ಇವತ್ತು ಮೊನ್ನೆಯ ದಿನ ಏನು ನೆರೆಯ ಒಂದು ಹಾವಳಿ ಆಗಿತ್ತು ಈ ಭಾಗದಲ್ಲಿ, ತದನಂತರ ಮೊದಲನೇದಾಗಿ ನಮಗೆ ಸಂಪರ್ಕ ಸಾಧಿಸಲಿಕ್ಕೆ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಇನ್ನು ಯಾರು ಟೀಚರ್ಸ್ ಇದ್ದಾರೆ ಅವರಿಗೆ ಶಾಲೆ ಮತ್ತು ಇತರ ಸಂಪರ್ಕಗಳಿಗೆ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಆದರೆ ವರುಣನ ಅವಕೃಪೆ ನಮಗೆ ಮತ್ತೆ ಕಾಡ್ತಾ ಇದೆ. ಇವತ್ತು ನಿರಂತರ ಮಳೆ ಸುರಿಯುವುದರಿಂದಾಗಿ ನಮಗೆ ಇಲ್ಲಿ ಸಂಪರ್ಕ ಸಾಧಿಸಲಿಕ್ಕೆ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇವತ್ತು ಏನು ಇಂಜಿನಿಯರ್ ವಿಭಾಗದವರು ಬಂದು ಅದಕ್ಕೇನು ಮೋರಿಗಳನ್ನು ಅಳವಡಿಸಿ ತಾತ್ಕಾಲಿಕವಾಗಿ ಏನು ಸಂಪರ್ಕ ಸಾಧಿಸಲಿಕ್ಕೆ ತಾತ್ಕಾಲಿಕವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗಲೇ ನಾವು ಅದನ್ನು 4.5 ಫೀಟ್ನ 3 ಪೈಪ್ಗಳನ್ನು ತಂದು ಹಾಕಿದ್ದೀವಿ. ಅದರ ಈ ನಮ್ಮ ಕೊಲ್ಲಮಗ್ರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ವಹಿಸಿಕೊಂಡಿದ್ದೇವೆ. ಪಂಚಾಯತ್ತು ಅದನ್ನು ವಹಿಸಿಕೊಂಡಿದೆ. ಹಾಗೂ ಮಾನ್ಯ ಸಚಿವರು ಮತ್ತು ನಮ್ಮೆಲ್ಲ ನಾಯಕರುಗಳು ಅದನ್ನು ನಾವೇ ಮಾಡಬೇಕು ಅಂತ ಹೇಳುವಂಥ, ಅಂದರೆ ನಾವು ಯಾಕೆ ಅದನ್ನು ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಖಂಡಿತವಾಗಿ ನಮ್ಮ ಈ ಭಾಗದ ಜನರಿಗೆ ಅದನ್ನು ಸಂಪರ್ಕ ಸಾಧಿಸಿರಬೇಕು. ಯಾಕಂದರೆ ನಮಗೂ ಗೊತ್ತಿದೆ, ಒಂದು ಕಾಂಟ್ರಾಕ್ಟ್ ಮೂಲಕ ಯಾವುದಾದ್ರೂ ಒಂದು ಕೆಲಸ ಆಗಬೇಕಿದ್ದರೆ ಅದು ಎಷ್ಟು ವಿಳಂಬ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಆದ ಕಾರಣ ಅದನ್ನು ನಾವೇ ಜವಾಬ್ದಾರಿ ತಗೊಂಡು ಇವತ್ತು ಎಲ್ಲ ಸ್ವಯಂ ಸೇವಕರ ಮೂಲಕ ನಮ್ಮ ಗ್ರಾಮಸ್ಥರು ಇರ್ಬೋದು, ಅಥವಾ ಈಗ ಚೊಕ್ಕಾಡಿಯಿಂದ ಬಂದಿದ್ದಾರೆ, ಒಳಲಂಬೆಯಿಂದ ಬಂದಿದ್ದಾರೆ, ಹಾಗೆ ನಿನ್ನೆ ಬಿಳಿನೆಲೆ ಅವರು ಬಂದಿದ್ದರು. ನಾನಾ ರೀತಿಯಲ್ಲಿ ನಮ್ಮ ಗ್ರಾಮವನ್ನು ಅಥವಾ
ಪಕ್ಕದ ಹರಿಹರ ಇರ್ಬೋದು, ಈ ನೆರೆ ಪೀಡಿತ ಪ್ರದೇಶ ಯಾವುದಾಗಿದೆ, ಪಕ್ಕದ ಸುಳ್ಯ ತಾಲೂಕಿನ ನಾನಾ ಸೇವಾ ಭಾರತಿ ಇರ್ಬೋದು, ಇನ್ನು ಯುವಕ ಮಂಡಳಗಳಿರ್ಬೋದು, ಅವರ ಒಂದು ಅಭೂತಪೂರ್ವವಾದ ಒಂದು ಕೆಲಸಕ್ಕೆ ಅವರ ಬೆಂಬಲವನ್ನು ನಮಗೆ ನೋಡಿದರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅವರ ಇಲ್ಲಿ ಭಾಗಿದಾರಿಕೆಯನ್ನು ನಾವು ಮೆಚ್ಚುವಂಥದ್ದು. ನಮ್ಮ ಗ್ರಾಮ ಪಂಚಾಯತು ಇರ್ಬೋದು ಅಥವಾ ನಮ್ಮ ಗ್ರಾಮಸ್ಥರಿರ್ಬೋದು, ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಅವರ ಈ ಒಂದು ಸಂದರ್ಭದಲ್ಲಿ ಅವರ ಸೇವೆ ನಿಜವಾಗಿಯೂ ಮಾನವೀಯತೆಯ ಮೌಲ್ಯವನ್ನು ಎತ್ತಿ ಹಿಡಿದಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಈ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಏನು ನಿನ್ನೆ ತಾನೇ ಸುಮಾರು 2,000ದಿಂದ ಹೆಚ್ಚು ಗೋಣಿಗಳನ್ನು ಆ ಭಾಗದಲ್ಲಿ ನಾವು ನಮ್ಮ ಮೈನ್ ರಸ್ತೆ PWDಯ ಭಾಗದಲ್ಲಿ ನಾವು ನಿನ್ನೆ ಆ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಇವತ್ತು ಈ ಭಾಗ ಅಥವಾ ಈಚೆ ನಮ್ಮ ಬಯಲುಗಳಿಗೆ ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ಹೊಳೆಯಲ್ಲಿ ನೀರು ಜಾಸ್ತಿ ಇರುವ ಕಾರಣ ಅದನ್ನು ಅಳವಡಿಸಲಿಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಇಂಜಿನಿಯರ್ನವರು ಅದನ್ನು ಲೆವೆಲ್ ಮಾಡಿ ಮತ್ತೆ ನಂತರನೇ ಮಾಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ರೀತಿ 25ರಿಂದ 30,000 ಅಷ್ಟು ಗೋಣಿಚೀಲಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ಮೋರಿಗಳನ್ನು ಇಳಿಸಿ ಏಕಕಾಲಕ್ಕೆ ಅದನ್ನು ಈ ಜನರ ಮೂಲಕ ನಮ್ಮ ಗ್ರಾಮಸ್ಥರಿರ್ಬೋದು ಅಥವಾ ಹೀಗೆ ಯಾರು ಸೇವೆಗಳನ್ನು ಯಾರು ಇಲ್ಲಿ ನೀಡಲಿಕ್ಕೆ ಬಂದಿದ್ದಾರೆ ಅವರ ಮೂಲಕ ನಾವು ಅದನ್ನು ಮಾಡಿಸಿ ಸಂಪರ್ಕ ಕಲ್ಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಹಾಗೆ ಏನು ಹೊಳೆಯಿಂದ ಈಗ ನೆರೆ ಬಂದು ತಾತ್ಕಾಲಿಕ ಪಾಲಗಳೆಲ್ಲ ನಮ್ಮದೇನು ಹೊಳೆಯಲ್ಲಿ ಹೋಗಿದೆ, ಅದಕ್ಕೆ ಕೆಲವು ನಮ್ಮ 400-500 ಮೀಟರ್ಗಳಲ್ಲಿ ಅರಣ್ಯದಿಂದಾಗಿ ಹಳೆ ರಸ್ತೆಗಳು ಸಂಪರ್ಕ ಆಗುವಂಥ ರಸ್ತೆಗಳು ಕೂಡ ಇದ್ದಾವೆ. ಹಾಗೆ ಸಚಿವರ ಒಂದು ಸೂಚನೆ ಮೇಲೆಗೆ ಸಚಿವರು DFO ಮೂಲಕ ನಮಗೆ ಅವರು ಸೂಚನೆ ನೀಡಿದ್ದಾರೆ. ಅಂಥ ರಸ್ತೆಗಳು ಈಗ ಎಮರ್ಜೆನ್ಸಿ ಎಲ್ಲಿ ಇದೆ, ಹೊಳೆ ದಾಟಿ ಹೋಗದಂಥ ಸ್ಥಿತಿಯಲ್ಲಿದೆ, ಅದನ್ನು ನಿರ್ಮಾಣ ಮಾಡಿಕೊಂಡು ಶಾಶ್ವತವಾಗಿ ಅಂಥ ಭಾಗಗಳಿಗೆ ಶಾಶ್ವತವಾಗಿ ಎಮರ್ಜೆನ್ಸಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಆ ರೀತಿಯ ಸೂಚನೆಯನ್ನು ನೀಡಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಾಳೆ ನಾಡಿದ್ದಾಗಿ ಅದನ್ನು ಕೂಡ ಮಾಡಿ ಎಲ್ಲ ನಮ್ಮ ಗ್ರಾಮದ ಪ್ರತಿ ಭಾಗಕ್ಕೆ ಸೇತುವೆ ರಹಿತವಾಗಿ ಸಂಪರ್ಕ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಪ್ರಕೃತಿ ವಿಕೋಪದಿಂದ ತತ್ತರಿಸಿದಂಥ ಕಲ್ಮಕಾರು ಭಾಗದಲ್ಲಿ ಸಾರ್ವಜನಿಕ ಸಂಸ್ಥೆಗಳ ಮೂಲಕ ಶ್ರಮದಾನ ನಡೀತಾ ಇದೆ. ಆದರೆ ಇದೆಲ್ಲವೂ ಕೂಡ ಒಂದು ತಾತ್ಕಾಲಿಕ ವ್ಯವಸ್ಥೆ. ಇಲ್ಲಿ ಶಾಶ್ವತ ವ್ಯವಸ್ಥೆ ಆಗಬೇಕು, ಶಾಶ್ವತ ಸೇತುವೆ ವ್ಯವಸ್ಥೆ ಆಗಬೇಕು ಎನ್ನುವುದು ಈ ಭಾಗದ ಜನರ ಕೂಗು. ಆ ಭಾಗದವರು ನಮ್ಮೊಂದಿಗೆ ಮಾತನಾಡ್ತಾರೆ, ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಹೆಸರು? ವಿನಯ್ ಚಂದ್ರ ಅಂತ. ಏನು ನಿಮ್ಮ ಬೇಡಿಕೆ? ನಮ್ಮ ಬೇಡಿಕೆ ಏನಂದರೆ, ಈ ಸಂಘ ನೋಡಿ ಹೋಗಿದೆ, ಇದೊಂದು 35-40 ವರ್ಷದ ಹಳೆಯದಾದ ಸಂಘ. ಇದೇ ಸಂಘದಲ್ಲಿ ನಮ್ಮ ಗೌರ್ಮೆಂಟ್ ಇರುವಾಗ ಇದೇ ಸಂಘದಲ್ಲಿ ನಾವು ಅಂಗಾರದವರಿಗೆ ನಡ್ಕೊಂಡು ಬಂದು ಓಟ್ ಹಾಕಿದ್ದೇವೆ, ನಳಿನ್ಕುಮಾರ್ ಅವರಿಗೂ ನಡ್ಕೊಂಡು ಬಂದು ಓಟ್ ಹಾಕಿದ್ದೇವೆ. ತುಂಬ ವರ್ಷದಿಂದ ಬೇಡಿಕೆ ಇದೆ. ನಾವು BJPಗೆ ಓಟ್ ಹಾಕಿದ್ದೇವೆ, ಅವ್ರ ಹತ್ರ ನಾವು ಕೇಳ್ತಾ ಇದ್ದೇವೆ. ಇದೇ ಸಂಘ ಹಾಗೂ ಇನ್ನೊಂದು ಸೆಟ್ಟಿಕಟ್ಟ ಎಂಬ ಒಂದು ಊರಿದೆ, ಅಲ್ಲಿ ಕೂಡ ಸಂಘ ಆಗಬೇಕು. ಇನ್ನೊಂದು ಮೆಂಟೆಗಜೆ ಆ ಕಡೆ ಒಂದು ಸೇತುವೆ ಇದೆ. ಆ ಸೇತುವೆ ಆದರೆ ಪರ್ಯಾಯವಾಗಿ ಇನ್ನೊಂದು ರೋಡು ಎಲ್ಲ ಮನೆಗಳನ್ನು ಸಂಪರ್ಕಿಸುವ ಹಾಗೆ ಆ ರೋಡು ವ್ಯವಸ್ಥೆ ಆಗ್ತದೆ. ಅದನ್ನು ನಮ್ಮ ಈ ಪಂಚಾಯತ್ ಶಾಸಕರು ಹಾಗೂ ಸಂಸದರು ಕೂಡ ನಮ್ಮದೇ ಗೌರ್ಮೆಂಟ್ ಇರುವಾಗ ಮಾಡಿಕೊಡ್ಬೇಕು ಅಂತ ನಮ್ಮದೊಂದು ಬೇಡಿಕೆ. ಈಗ ಮೊನ್ನೆಯಿಂದ ಏನು ಸಮಸ್ಯೆ ಆಯಿತು ಇಲ್ಲಿ? ಸಮಸ್ಯೆ ಏನಂದರೆ, ಯಾರು ಹುಷಾರಿಲ್ಲದವರಿಗೆ ಜೀಪಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಕೆಲವರಿಗೆ ಕಷ್ಟ ಆಗ್ತದೆ, ಅಂಥವರ ಮನೆಯಲ್ಲೇ ಬಾಕಿ ಆಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿದೆ, ಎಲ್ಲದಕ್ಕೂ ಕಷ್ಟ ಆಗಿದೆ. ಪ್ರಿಯ ವೀಕ್ಷಕರೇ, ಈ ಪರಿಸರದಲ್ಲಿ ಅಂದರೆ ಈ ಸೇತುವೆ ಮೊನ್ನೆ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ನೆರೆ ನೀರಿನಲ್ಲಿ ಕೊಚ್ಚಿ ಹೋದ ಬಳಿಕ ಶಾಲಾ ವಿದ್ಯಾರ್ಥಿಗಳು ಇಲ್ಲಿ ತಾತ್ಕಾಲಿಕವಾದ ಅಡಿಕೆ ಮರದ ಪಾಲವನ್ನು ಹತ್ತಿ ಆ ಕಡೆ ಹೋಗುವಂತಹ ದೃಶ್ಯಗಳು ಸಾಕಷ್ಟು ವೈರಲ್ ಆಗಿತ್ತು. ಕಾರಣವೂ ಇದೆ, ಈ ಭಾಗದ ಅನೇಕ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಅವರಿಗೆ ಶಾಲೆಗೆ ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನೊಂದಿಗೆ 2 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿ ಮನೆ? ನಂದು ಬಾಕಿಲ್ಲ ಅಂತ. ಹೆಸರು? ಶ್ರೀಜಿತ್. ನಿಮ್ಮದು? ಕೊಪ್ಪಡ್ಕ ಗುರುಕಿರಣ್. ಎಷ್ಟು ದಿನ ಆಯಿತು ಶಾಲೆ ಹೋಗದೆ? 1 ವಾರ ಆಯಿತು. 1 ವಾರ ಆಯಿತು. ಏನು ಸಮಸ್ಯೆ? ಸಮಸ್ಯೆ ಶಾಲೆಗೆ ರಜೆ ಆಯಿತು, ಮತ್ತು ಇಲ್ಲಿ ಸಂಕ ಇದು ಕೊಚ್ಚಿ ಹೋದ ಕಾರಣ ಪಾಲ ಎಲ್ಲ ಇತ್ತು, ಮತ್ತು ರಜೆ ಕೊಟ್ಟರು. ಹರಿಹರ ಕ್ಲಸ್ಟರ್ನ 8 ಶಾಲೆಗಳಿಗೆ ರಜೆ ಅಂತೇಳಿ ಕೊಟ್ಟರು. ಪ್ರತಿ ವರ್ಷ ಇಂಥ ಸಮಸ್ಯೆ ಬರ್ತದೆ? ಬರ್ತದೆ. ಇದು ನೀರು ಈ ಮಳೆ ಜಾಸ್ತಿ ಆದ ಕೂಡಲೇ ಹಳ್ಳದಲ್ಲಿ ನೀರು ಹೋಗಿ ಇದು ಕೊಚ್ಚಿ ಹೋಗ್ತದೆ ಸಂಕ. ಹಾಗೆ ನಮಗೆ ಶಾಲೆಗೆ ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೇತುವೆ ಬೇಕು ಎನ್ನುವ ಬೇಡಿಕೆ? ಬೇಡಿಕೆ. ಈ ಸೇತುವೆ ಇದ್ದರೆ ನಮಗೆ ಈಸಿ ಆಗ್ತದೆ ಹೋಗಲಿಕ್ಕೆ, ಸೇತುವೆ ಇಲ್ಲದ್ರೆ ಭಾರಿ ಕಷ್ಟ ನಮಗೆ, ಈಚೆ ಆಚೆ ಎಲ್ಲ ಹೋಗಲಿಕ್ಕೆ. ನಮಗೆ ಮತ್ತು ಸ್ಕೂಲಿಗೆ ರಜೆ ಕೊಡ್ತಾರೆ, ಮತ್ತು ಈ ಸ್ಕೂಲಲ್ಲಿ ಗಂಜಿ ಕೇಂದ್ರ ಎಲ್ಲ ಮಾಡ್ತಿದ್ದಾರೆ.
ಬೆಂಡೋಡಿ ಪರಿಸರದ ದೃಶ್ಯ ಚಿತ್ರಣ ವೀಕ್ಷಕರೇ. ಇದು ಒಂದೊಮ್ಮೆ ಇದು ಪೂರ್ತಿ ಕೃಷಿ ಭೂಮಿಯಾಗಿತ್ತು. ಆದರೆ ಮೊನ್ನೆಯ ಪ್ರಾಕೃತಿಕ ದುರಂತದ ಕಾರಣದಿಂದ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಎಲ್ಲವೂ ಕೂಡ ಕೃತಕ ಹೊಳೆ ಸೃಷ್ಟಿಯಾಗಿರುವಂಥದ್ದು ಅಥವಾ ಹೊಳೆ ವಿಸ್ತಾರಗೊಂಡಿರುವಂಥದ್ದು. ಮೊನ್ನೆ ಬಂದ ಆ ನೆರೆಗೆ ಇಲ್ಲಿಯ ಅಸಂಖ್ಯ ತೆಂಗಿನ ಮರಗಳು, ಕಂಗಿನ ಮರಗಳು, ಹೀಗೆ ಈ ಭಾಗದ ಜನರ ಜೀವನಾಡಿಯಾಗಿದ್ದ ಎಲ್ಲ ಕೃಷಿಗಳು ನಾಶಗೊಂಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಎಷ್ಟೆಷ್ಟು ದೊಡ್ಡದ ಮರದ ದಿಮ್ಮಿಗಳು ಇಲ್ಲಿ ಹೊಳೆ ನೀರಿಗೆ ಕೊಚ್ಚಿಕೊಂಡು ಬಂದಿದೆ. ಜೊತೆಗೆ ಇಲ್ಲಿರುವ ತೆಂಗಿನ ಮರಗಳು, ಅಡಿಕೆ ಮರಗಳು ಧರಾಶಾಯಿಯಾಗಿರುವಂಥ ಒಂದು ಕರುಣಾಜನಕ ಕಥೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಇದನ್ನು ಮತ್ತೆ ಕಟ್ಟುವಲ್ಲಿ ಅದೆಷ್ಟೇ ವರ್ಷಗಳ ಶ್ರಮ ಬೇಕಾಗ್ಬೋದು ಎನ್ನುವುದು ಇಲ್ಲಿಯ ಕೃಷಿಕರ ಆತಂಕ. ವಿಶೇಷ ಏನು ಅಂತಂದರೆ, ಆ ಭಾಗದಲ್ಲಿ ಈ ಕೃಷಿ ಭೂಮಿಗಳ ಮಾಲಕರ ಮನೆ ಇದೆ, ಆದರೆ ಈ ಭಾಗದಲ್ಲಿ ಅವರ ಕೃಷಿ ಭೂಮಿ ಇದೆ. ಹಾಗಾಗಿ ಅವರಿಗೆ ಅವರ ಕೃಷಿ ಭೂಮಿಗೆ ಹೋಗಲು ಅವಕಾಶ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಬಂದರೂ ಕೂಡ ಇಲ್ಲಿ ಕೃಷಿ ಭೂಮಿಯೂ ಕೂಡ ಇಲ್ಲದಂತಹ ಸ್ಥಿತಿಯೂ ಕೂಡ ಇದೆ. ಈ ಪ್ರಾಕೃತಿಕ ದುರಂತದಿಂದಾಗಿ ಕೃಷಿ ಭೂಮಿಯನ್ನು ಕಳೆದುಕೊಂಡಿರುವ ಒಬ್ಬ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಹೆಸರು? ಮನಮೋಹನ. ಎಲ್ಲಿ ನಿಮ್ಮ ಕೃಷಿ ಭೂಮಿಯಲ್ಲಿ? ಕೃಷಿ ಇಲ್ಲಿ ಕೆಳಗಡೆಯಿಂದ ಫುಲ್ ಇದೆ. ಇಲ್ಲಿಂದ ಕೆಳಗೆ ಪೂರ್ತಿ ಹೋಗಿದೆ. ಹಾಗೆ ಎಂತ ಮಾಡೋದು ಗೊತ್ತಿಲ್ಲ, ಇನ್ನು ನೋಡಬೇಕು. ಇನ್ನು ನೆಕ್ಸ್ಟ್ ಗ್ರಾಮ ಪಂಚಾಯತ್ ಲೆಕ್ಕಲ್ಲಿ ಅಥವಾ ರಾಜ್ಯ ಸರ್ಕಾರದ ತಾಲೂಕು ಪಂಚಾಯತ್ ಏನು ಅನುದಾನ ಬಂದರೆ ನಾವನ್ನು ತಗೊಳ್ತೇವೆ. ನಿಮ್ಮ ಬದುಕಿಗೆ ಕೃಷಿ ಆಧಾರ ಆಗಿದೆ. ಹೌದು. ಏನಿದೆ ಕೃಷಿ? ಕೃಷಿ ರಬ್ಬರ್ ಉಂಟು, ತೆಂಗಿನ ಮರ ಉಂಟು, ಕಮ್ಮು ಉಂಟು, ಕೋಕೋ ಉಂಟು, ಎಲ್ಲ ಹೋಗಿದೆ. ಈಗ ಸರ್ವನಾಶ ಆಗಿದೆ. ಹಾಗೆ ಮತ್ತು ಈಚಿನ ಸಂಪರ್ಕ ನಮಗೆ ಯಾವುದೇ ಇಲ್ಲ ಇವಾಗ. ಈ ಸೈಡಲ್ಲಿ ಶಾಲೆ ಉಂಟು, ಕೊರಗೊರ ಕಾಲೋನಿ ಉಂಟು, ಟೋಟಲ್ ಆಗಿ 80 ಮನೆಗಳಿವೆ ಇಲ್ಲಿ. ಹಾಗೆ ಯಾವುದೇ ನಮಗೆ ಕೊಲ್ಲಮಗರ ಸಂಪರ್ಕಕ್ಕೆ ಯಾವುದೂ ಇಲ್ಲ. ಹಾಗೆ ಆ ಥರ ನಾವು ಇದು ಮಾಡ್ತಾ ಇದ್ದೇವೆ, ಭಾರಿ ಕಷ್ಟದಲ್ಲಿದ್ದೇವೆ. ಈ ಪ್ರಕೃತಿ ದುರಂತದ ಅಗಾಧತೆಯನ್ನು, ಅದರ ಪ್ರಖರತೆಯನ್ನು ನೀವು ಈ ದೃಶ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಈ ತೆಂಗಿನ ಮರ ಬಿದ್ದಿರುವಂಥದ್ದು ಯಾವ ಹಸಿರಿನಿಂದ, ಯಾವ ಸಮೃದ್ಧವಾದ ಸಿರಿಯಿಂದ ಇಲ್ಲಿ ಫಸಲು ಬರಬೇಕಿತ್ತೋ ಆ ಫಸಲು ಬರುವಂಥ ಜಾಗದಲ್ಲಿ ಈಗ ಇರುವಂಥದ್ದು ಈ ಕಲ್ಲುಗಳು ಮಾತ್ರ. ಈ ಕಲ್ಲುಗಳು ಮಾತ್ರ ಇವತ್ತು ನಮಗೆ ಈ ಪರಿಸರದ ತುಂಬೆಲ್ಲ ಕಾಣಲಿಕ್ಕೆ ಸಿಗುವಂಥ ಒಂದು ಕರುಣಾಜನಕ ಸ್ಥಿತಿ ಈ ಬೆಂಡೋಡಿ ಪರಿಸರದಲ್ಲಿ ಇದೆ. ಪ್ರಿಯ ವೀಕ್ಷಕರೇ, ಇದೀಗ ಕೊಲ್ಲಮಗ್ರ ಗ್ರಾಮ ಪಂಚಾಯತ್ಗೆ ಒಳಪಟ್ಟಿರುವಂಥ ಬೆಂಡೋಡಿ ಪರಿಸರದಲ್ಲಿದ್ದೇವೆ. ಈ ಬೆಂಡೋಡಿ ಪರಿಸರದ ಮುಖ್ಯ ಸೇತುವೆಯು ಕೂಡ ಸಂಪರ್ಕ ಕಡಿದುಕೊಂಡು ಆ ಕಡೆ ಮತ್ತು ಈ ಕಡೆ ಸಂಪರ್ಕ ಆಗದಂತಹ ಪರಿಸ್ಥಿತಿಯಲ್ಲಿದೆ. ಆ ಕಡೆಯಲ್ಲಿ ಬೆಂಡೋಡಿ ಪರಿಸರ ಇದೆ. ಸುಮಾರು 60ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿದ್ದಾರೆ. ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಸಂದರ್ಭದಲ್ಲಿ ಈ ಉಭಯ ಊರುಗಳನ್ನು ಸಂಪರ್ಕ ಮಾಡುವಂಥ ಸೇತುವೆ ಕೊಚ್ಚಿ ಹೋಗಿರುವಂಥದ್ದು. ಅದರ ಮರು ಸಂಪರ್ಕದ ಪ್ರಯತ್ನ ಈ ಕಡೆ ಸ್ಥಳೀಯರಿಂದ ನಡೀತಾ ಇದೆ. ಜೊತೆಗೆ ರೆಂಜಾಳದಿಂದ ಶ್ರೀ ಮಹಾವಿಷ್ಣು ಯುವಕ ಮಂಡಲದ ಸದಸ್ಯರು ಕೂಡ ಇವತ್ತು ಶ್ರಮದಾನಕ್ಕೆ ಬಂದಿರುವಂಥದ್ದು. ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು, NDRF ತಂಡ ಕೂಡ ಇಲ್ಲಿಗೆ ಬಂದಿದೆ. ಈಗಾಗಲೇ ಪ್ರಕೃತಿ ವಿಕೋಪ ಈ ಭಾಗದಲ್ಲಿ ಸಂಭವಿಸಿದ ಬಳಿಕ ಕಳೆದ 3-4 ದಿನಗಳಿಂದ NDRF ಮಂಗಳೂರು ಭಾಗದಿಂದ ಬಂದಿರುವಂಥ NDRF ತಂಡ ಇದು ಕೊಲ್ಲಮಗ್ರದಲ್ಲಿ ಬೀಡು ಬಿಟ್ಟಿದೆ. ಕೊಲ್ಲಮಗ್ರದಲ್ಲಿ ಬೀಡು ಬಿಟ್ಟಂತಹ ಈ NDRF ತಂಡ ಇವತ್ತು ಈ ಪರಿಸರಕ್ಕೆ ಆಗಮಿಸಿದೆ. NDRF ತಂಡದ ಮುಖ್ಯ ಜವಾಬ್ದಾರಿ ಅಂದರೆ ಈ ಪ್ರವಾಹದ ಸಂದರ್ಭದಲ್ಲಿ ರೆಸ್ಕ್ಯೂ ಮಾಡುವಂಥದ್ದು. ಆದರೆ ಈ ಭಾಗದಲ್ಲಿ 2 ಉಭಯ ಊರುಗಳಿವೆ, ಅದನ್ನು ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಇವತ್ತು ಅವರು ಸಹಕಾರವನ್ನು ನೀಡ್ತಾರೆ. ಯಾಕಂದರೆ ಕಳೆದ ಅನೇಕ ದಿನಗಳಿಂದ ಈ ಊರುಗಳ ಸಂಪರ್ಕ ಕಡಿದು ಹೋಗಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ನಿನ್ನೆ 2-3 ದಿನಗಳಿಂದ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ನಿನ್ನೆ ರಾತ್ರಿಯಿಂದ ಮಳೆ ಸುರಿದಿದೆ. ಹಾಗಾಗಿ ಮತ್ತೆ ಈ ನದಿಯಲ್ಲಿ ನೀರು ದುಮ್ಮಿಕ್ಕಿ ಹರಿತಾ ಇದೆ. ಹಾಗಾಗಿ ಒಂದಷ್ಟು ಮರದ ದಿಮ್ಮಿಗಳನ್ನು ಇರಿಸಿ ಇಲ್ಲಿ ಉಭಯ ಊರುಗಳನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಇದರ ಜೊತೆಗೆ ಆ ಊರುಗಳಿಗೆ, ಆ ಹಳ್ಳಿಗಳಿಗೆ ತೆರಳಬೇಕಾಗಿರುವಂಥ ಜನ ಇವತ್ತು ಈ NDRFನವರ ತಂಡದ ಒಂದು ಸಹಕಾರವನ್ನು ಪಡೆದು ಆ ಕಡೆ ತೆರಳುವಂಥದ್ದು. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ, ಇದೀಗ ಬೆಂಡೋಡಿ ಪರಿಸರಕ್ಕೆ ಹೋಗುವಂಥ ಜನರನ್ನು ರೆಸ್ಕ್ಯೂ ಮಾಡುವಂಥ ಒಂದು ಪ್ರಯತ್ನ. ಹೊಳೆಯ ಮಧ್ಯವನ್ನು ದಾಟಿ ಇಲ್ಲಿ ಮಕ್ಕಳಿರ್ಬೋದು, ವಯೋವೃದ್ಧರಿರ್ಬೋದು ಹೋಗಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಅವರನ್ನು ದಾಟಿಸುವ ಕಾರ್ಯ ಅದನ್ನು NDRF ತಂಡ ಮಾಡ್ತಾ ಇದೆ. ಅವರ ಲೈಫ್ ಜಾಕೆಟನ್ನು ಹಾಕಿ, ಆ ಮಕ್ಕಳಿಗೂ ಕೂಡ ಲೈಫ್ ಜಾಕೆಟನ್ನು ಹಾಕಿ ಅವರನ್ನು ಆ ಕಡೆ ದಾಟಿಸುವಂಥ ಒಂದು ಪ್ರಯತ್ನ ಮಾಡಲಾಗ್ತಾ ಇದೆ. ಆ ಕಡೆಯಿಂದ ಈ ಭಾಗಕ್ಕೆ ಬಂದಿರುವಂಥ ಬೇರೆ ಬೇರೆ ಕಾರಣಗಳಿಗಾಗಿ ಈ ಭಾಗಕ್ಕೆ ಬಂದಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಜನರು ಯಾರಿದ್ದಾರೆ, ಅವರನ್ನು ರಕ್ಷಿಸುವ ಒಂದು ಪ್ರಯತ್ನ ಅದು
NDRF ತಂಡದ ಮೂಲಕ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಲೈಫ್ ಜಾಕೆಟನ್ನು ಹಾಕಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಈ ಭಾಗದ ಕೃಷಿಕರಾಗಿರುವಂಥ ಕಮಲಾಕ್ಷ ಮುಳ್ಳುಬಾಗಿಲು ಕೂಡ ಇದ್ದಾರೆ. ಮೊನ್ನೆ ಈ 4 ದಿನಗಳ ಪ್ರಕೃತಿ ದುರಂತ ಆದ ನಂತರ ಏನೆಲ್ಲ ಪರಿಹಾರ ಕ್ರಮಗಳು ಇಲ್ಲ ಆಯಿತು? ಪರಿಹಾರ ಕ್ರಮ ಅಂದರೆ ಇದು ಆದ ಮರುದಿವಸ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮತ್ತು ಅದೇ ಸಚಿವರಾದಂಥ ಅಂಗರ್ರವರು ಮತ್ತು ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಮತ್ತು DC ಕೂಡ ಬಂದಿದ್ದರು. DC ತಹಸೀಲ್ದಾರೆಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮಳೆ ಹಾನಿಯಿಂದ ಅದೇ ಮನೆ ಮುಳುಗಿ ಪಾತ್ರೆಗಳೆಲ್ಲ ಹೋದಂಥ ಮನೆಗಳಿಗೆ ಎಲ್ಲ 10,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಭಾಗಶಃ ಮನೆ ಹೋದವರಿಗೆ 1 ಲಕ್ಷ ಮತ್ತು ಸಂಪೂರ್ಣ ಮನೆ ಹೋದವರಿಗೆ 5 ಲಕ್ಷ ರೂಪಾಯಿ ಒಂದು ಪರಿಹಾರ ಕೊಡುವುದು ಅಂತ ಘೋಷಣೆ ಮಾಡಿದ್ದಾರೆ. ಅದೇ ಪ್ರಕಾರ ಸಂಪೂರ್ಣ ಮನೆ ಹೋದವರಿಗೆ 95,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೆ ಕೃಷಿ ಭೂಮಿಗಳು ಈ ಊರಲ್ಲಿ ತುಂಬ ನಷ್ಟ. ಹೌದು. ಈ ಬಗ್ಗೆ ಏನು ಬೇಡಿಕೆ ಇರ್ತದೆ? ಬೇಡಿಕೆ ಅಂದರೆ ಕೃಷಿ ನೋಡಿ ಇನ್ನು ಇದು ನಾವು ಇದನ್ನು ಹೀಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಪ್ರತಿ ವರ್ಷ ಇದೇ ಒಂದು ವ್ಯವಸ್ಥೆ. ನಾವು ಕೃಷಿ ಗಿಡಗಳನ್ನು ನೆಟ್ಟು ಬೆಳೆಸಿ ಅದೊಂದು 7 ವರ್ಷ ಆಗುವವರೆಗೆ ಆದ ಮೇಲೆ ನಷ್ಟ ಆದರೆ ತೊಂದರೆ. ಅದಕ್ಕೆ ಶಾಶ್ವತ ಪರಿಹಾರ ಅಂದರೆ ಏನು ಮಾಡಲಿಕ್ಕೆ ಈ ಜಾಗವನ್ನು ನಾವು ಬಿಟ್ಟೇ ಬಿಡಬೇಕಷ್ಟೇ. ಆಮೇಲೆ ಮತ್ತೆ ಅದರಲ್ಲಿ ಕೃಷಿ ಮಾಡಿದರೆ ಪುನಃ ಈ ಅಕಾಲಿಕ ಒಂದು ಮಳೆ ಬಂದು ಯಾವಾಗಾದರೂ ಕೊಚ್ಚಿಕೊಂಡು ಹೋಗುವಂಥ ಒಂದು ಸಂದರ್ಭ ಉಂಟು. ಹಾಗೆ ನಾವು ಪರಿಹಾರ ಅಂದರೆ ಈ ಭೂಮಿ ನಮ್ಮ ಕೃಷಿ ಹಾಳಾದಕ್ಕೆ ನಮಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹರಿಹರ ಪಲ್ಲತ್ತಡ್ಕದಲ್ಲಿ ಸಂಭವಿಸಿದಂಥ ಭೀಕರ ಪ್ರಕೃತಿ ದುರಂತದ ಆ ಸಂದರ್ಭದಲ್ಲಿ ಮರುದಿನ ನಾನು ನಿಂತಿರುವಂಥ ಇದೇ ಪ್ರದೇಶದಲ್ಲಿ, ಇದೇ ಪರಿಸರದಲ್ಲಿ ಒಂದು ಘಟನೆ ನಡೆಯುತ್ತದೆ. ಆ ಘಟನೆ ವೈರಲ್ ಆಗ್ತದೆ. ಆ ಘಟನೆ ಏನು ಅಂತಂದರೆ, ಆ ಕ್ರೇನ್ ಆಪರೇಟರ್ ಒಬ್ಬರು ಇಲ್ಲಿರ್ತಾರೆ, ಅವರು ನದಿಗೆ ಬೀಳ್ತಾರೆ. ಆ ನದಿಗೆ ಬಿದ್ದಿರುವ ವ್ಯಕ್ತಿಯನ್ನು ಇಲ್ಲಿರುವ ಸೋಮಶೇಖರ ಕಟ್ಟೆಮನೆ ಎನ್ನುವ ಯುವಕ ರಕ್ಷಿಸ್ತಾರೆ. ಹಾಗೆ ರಕ್ಷಿಸಲ್ಪಟ್ಟಂತಹ ಆ ಯುವಕ ಅಥವಾ ಕ್ರೇನ್ ಆಪರೇಟರ್ ಒಬ್ಬ ಮುಸ್ಲಿಂ ಆಗಿರ್ತಾರೆ. ಆ ಕಾರಣಕ್ಕಾಗಿ ಇದೊಂದು ಸೌಹಾರ್ದತೆ ರೀತಿಯಲ್ಲಿ ಆ ಬಳಿಕ ತುಂಬ ವೈರಲ್ ಆಗ್ತದೆ. ಅಂದಿನ ಘಟನೆ ಏನು ಎನ್ನುವುದನ್ನು ಅವರಲ್ಲೇ ಕೇಳೋಣ. ಸ್ವತಃ ಸೋಮಶೇಖರ ಕಟ್ಟೆಮನೆಯವರು ನನ್ನ ಜೊತೆಗಿದ್ದಾರೆ. ಸೋಮಶೇಖರ್, ನಿಮ್ಮ ಆವತ್ತಿನ ಒಂದು ಮನುಷ್ಯನನ್ನು ನೀವು ರಕ್ಷಣೆ ಮಾಡಿದ್ರಿ, ಆದರೆ ಅದು ಆ ಸೌಹಾರ್ದತೆಯ ರೂಪದಲ್ಲಿ ಬಹಳಷ್ಟು ವೈರಲ್ ಆಯಿತು. ಅವತ್ತು ಆ ಘಟನೆ ಏನು ನಡೀತು? ಘಟನೆ ಏನಂದರೆ, ಈ ಭಾಗದಲ್ಲಿ ಮರವನ್ನು ತೆಗಿತಾ ಇದ್ದರು JCBಯಲ್ಲಿ. JCB ಮೂಲಕ ತೆಗಿಬೇಕಾದ್ರೆ ಒಂದು ಸೈಡಲ್ಲಿ ಕ್ರೈನ್ ಇತ್ತು. ಕ್ರೈನಿಂದ ರೋಪ್ ಎಲ್ಲ ಟೈಟ್ ಮಾಡಿ ಸ್ಕ್ರೈನ್ ಡ್ರೈವರ್ ಬಂದು ಈ ಭಾಗದಲ್ಲಿ ನಿಂತಿದ್ದರು. ನಾನೇ ಸ್ವಲ್ಪ ಅಷ್ಟು ದೂರದಲ್ಲಿದ್ದೆ, ಬೆಳಗ್ಗೆಯಿಂದ ಇಲ್ಲೇ ಇದ್ದೆ. ಒಂದು JCB ಒಂದು ಸಣ್ಣ ಮರವನ್ನು ತೆಗೆದು ಬ್ರಿಡ್ಜ್ ಮೇಲೆ ಇಡಬೇಕಾದ್ರೆ ಅದರ ಕೊಂಬೆ ಶೋಲ್ಡರಿಗೆ ತಾಡಿ ಕೆಳಗಡೆ ಬಿದ್ದರು. ನಾನು ತಕ್ಷಣ ನದಿಗೆ ಹಾರಿ ಅವರನ್ನು ಸ್ವಲ್ಪ ಎಳ್ಕೊಂಡು ಬಂದಾದಮೇಲೆ ಹಿಡ್ಕೊಂಡು ಆಮೇಲೆ ಹಗ್ಗದ ಮೂಲಕ JCB ಕೊಕ್ಕೆ ಮೂಲಕ ಅವರನ್ನು ಮೇಲೆ ಕೆತ್ತಿದ್ದು. ನಾನು ನೋಡಿದಾಗೆ ಬಹುಶಃ ನೀವು ಕೃಷಿಕರಾಗಿದೆ, ಅವರು ಸ್ವಲ್ಪ ದಪ್ಪ ಇದ್ದರು. ನೀವು ಅವರನ್ನು ಮೇಲೆ ತರಲಿಕ್ಕೆ ಹೇಗೆ ಸಾಧ್ಯ? ಮೇಲಕ್ಕೆ ತರಲಿಕ್ಕೆ ಅಂದರೆ ಅವ್ರದ್ದು ಅಂಗಿ ಕೋಲರ್ ಹಿಡಿದು ಬಿಟ್ಟು ನಾನು ಎಳ್ಕೊಂಡು ಬಂದೆ ಸ್ವಲ್ಪ ದೂರ. ಮೇಲ್ಗಡೆ ಇದು ಒಂದು ಫಸ್ಟಿಗೆ ಬೀಳಬೇಕಾದ್ರೆ ಕೆಳಗಡೆ ಹೋಗಿ ಮೇಲೆ ಬಂದಿದ್ದರು. ನಾನು ತಕ್ಷಣ ಹಾರಿದ್ದೆ ಆ ಸೆಕೆಂಡಿಗೆ. ಸ್ವಲ್ಪ ದೂರ ಕರ್ಕೊಂಡು ಬಂದಮೇಲೆ JCB ಮೂಲಕ ಅವರು ನಾನು ಹಗ್ಗ ಇಳಿಸಿದ್ರು. ಫಸ್ಟಿಗೆ ಹಗ್ಗದಲ್ಲಿ ಕೆಳಗಡೆಯಿಂದ ಕಾಲೆಲ್ಲ ಕೊಟ್ಟು ಹಿಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಅದೇ JCB ಮೂಲಕ ಅವರು ಎತ್ತಿದ್ರು ಮೇಲ್ಗಡೆ. ಘಟನೆಯ ಬಳಿಕ ಸೋಮಶೇಖರ್ ತುಂಬ ವೈರಲ್ ಆದರು. ಜನ ಏನಂದರು? ನನ್ನ ತುಂಬ ಜನ ವಿಶ್ ಮಾಡಿದರು. ಇಲ್ಲಿನವರಾಗಿರ್ಬೋದು, ಹೊರ ದೇಶದವರಾಗಿರ್ಬೋದು, ತುಂಬ ಕಡೆಯಿಂದ ಫೋನ್ ಕಾಲ್ಸ್ ಬಂತು. ವಿಶ್ ಮಾಡಿದರು, ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ. ತುಂಬ ಖುಷಿಯಾಯಿತು. ನಿಮಗೆ ಅವರು ಬಿದ್ದ ಸಂದರ್ಭದಲ್ಲಿ ಅವರು ಮುಸ್ಲಿಂ ಅಂತ ಗೊತ್ತಿರಲಿಲ್ಲ, ಒಬ್ಬ ಮನುಷ್ಯ ಅಂತ ನೀವು ರಕ್ಷಣೆ ಮಾಡಿದ್ರಿ. ಆ ಬಳಿಕ ಈ ಒಂದು ಸೌಹಾರ್ದತೆ ಟಚ್ ಕೊಟ್ಟು ಇದು ತುಂಬ ಪ್ರಚಾರ ಆಯಿತು. ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಆ ರೀತಿ ಇದೆ ಎನ್ನುವ ಕಾರಣಕ್ಕೆ ಅದು ಪ್ರಚಾರ ಆಯಿತು. ಏನು ಹೇಳ್ತೀನಿ? ತುಂಬ ಖುಷಿಯಾಯಿತು. ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ, ಯಾರು ಬಿದ್ದಿದೆ ಅಂತೇಳಿ ಗೊತ್ತಿಲ್ಲ. ನಾನು ತಕ್ಷಣ ಅವ್ರದ್ದೊಂದು ಕಾಪಾಡಬೇಕು ಅಂತೇಳಿ ಆಯಿತು. ನಾನು ತಕ್ಷಣ ಹಾರಿ ಅವ್ರನ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇ ಸ್ಥಳದಲ್ಲಿ ರಕ್ಷಿಸಲ್ಪಟ್ಟಂಥ ವ್ಯಕ್ತಿ ಮುಸ್ಲಿಂ ಆಗಿರ್ತಾರೆ, ಕ್ರೇನ್ ಆಪರೇಟ್. ಆ ಕಾರಣಕ್ಕಾಗಿ ಇದು ತುಂಬ ವೈರಲ್ ಆಗುತ್ತೆ. ಯಾಕಂತ ಹೇಳಿದರೆ ಇವತ್ತಿನ ಸಮಾಜದಲ್ಲಿರುವಂಥ ಆ ಒಂದು ತಲ್ಲಣ್ಣಗಳ ಒಂದು ಪರಿಸ್ಥಿತಿ ಏನಿದೆ, ಆ ಕಾರಣಕ್ಕಾಗಿ ಇದು ಹೆಚ್ಚು ವೈರಲ್ ಆಗ್ತದೆ. ಅದೇನೇ ಇರಲಿ, ಒಂದು ಮಾನವೀಯದ ಕಾರ್ಯವನ್ನು ಮಾಡಿರುವಂಥದ್ದು ಸೋಮಶೇಖರ್ ಕಟ್ಟೆಮನೆಯವರು. ಹರಿಹರ ಪಲ್ಲತ್ತಡ್ಕ ಭಾಗದಲ್ಲಿ ಸಂಭವಿಸಿದಂಥ ಪ್ರಾಕೃತಿಕವಾದ ದುರಂತದ ಅದೇ ಸಂದರ್ಭದಲ್ಲಿ ಭೀಕರ ಮಳೆಯ ಪರಿಣಾಮ ಈ ಪರಿಸರದ ಅನೇಕ ಕಡೆ ಕೂಡ ನಾಶ ನಷ್ಟ ಸಂಭವಿಸಿದೆ. ನಾವೀಗ ಇತಿಹಾಸ ಪ್ರಸಿದ್ಧವಾಗಿರುವಂಥ ಹರಿಹರೇಶ್ವರ ದೇಗುಲದ ಬಳಿ ಇದ್ದೇವೆ. ಈ ದೇಗುಲದ ಮುಂದೆ ಇರುವಂತಹ ತಡೆಗೋಡೆ ಕೂಡ ಭಾರೀ ಮಳೆಗೆ ಕುಸಿದು ಬಿದ್ದು ಅಪಾರ ನಷ್ಟ ಮತ್ತು ಅಪಾಯ ಉಂಟಾಗಿರುವಂಥದ್ದು. ಈ ಕುರಿತು ಮಾಹಿತಿಗಳನ್ನು ಹೇಳುವುದಕ್ಕೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಕಿಶೋರ್ ಕೂಜುಗೋಡು ಅವರಿದ್ದಾರೆ. ಸರಿ, ಯಾವ ದಿನ ಯಾವ ರೀತಿ ಘಟನೆ ನಡೆಯಿತು? ಇದು 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು
ಸುಮಾರು 3 ಗಂಟೆಗೆ ಪ್ರಾರಂಭವಾದ ಮಳೆ ನಿರಂತರವಾಗಿ ರಾತ್ರಿ 11 ಗಂಟೆವರೆಗೂ ಸುರಿಯಿತು. ಅಂದರೆ ನಾವು ಈ ಥರ ಮಳೆ ನನ್ನ ಒಂದು ಬುದ್ಧಿ ಬಂದ ನಂತರ ಇಂಥ ವಿಚಾರ ನನಗೆ ನೋಡಲೇ ಇಲ್ಲ. ನಾನು ಆ ದಿವಸ ನಾನಿಲ್ಲಿ ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದೆ, ದೇಗುಲದಲ್ಲೇ ಇದ್ದೆ. ಸುಮಾರು 7 ಗಂಟೆ ಅಂದಾಜಿಗೆ ಇಲ್ಲಿಯ ನಮ್ಮ ದೇವಸ್ಥಾನದ ಮುಂಭಾಗದ ದರೆ ಕುಸಿತ ಉಂಟಾಗಿ ಈಗ ದೇವಾಲಯಕ್ಕೆ ಅಪಾಯ ಉಂಟಾಗುವ ಸಂಭವ ಇದೆ. ಅದೇ ರೀತಿ ನಮ್ಮಲ್ಲಿ ಹಟ್ಟಿ, ಕೆಳಭಾಗದಲ್ಲಿ ಹಟ್ಟಿ ಇದೆ, ದನಗಳ ಹಟ್ಟಿ. ಅದು ಕೂಡ ಅಲ್ಲಿ ಸುಮಾರು 8-10 ಜಾನುವಾರು ಇತ್ತು. ಅದನ್ನು ತಕ್ಷಣ ಅದರ ಬಳ್ಳೆಯೆಲ್ಲ ತುಂಡರಿಸಿ ನಾವು ಅದನ್ನು ಮೇಲುಗಡೆ ಬಿಟ್ಟ ಕಾರಣ ಅದು ಬದುಕಿತು. ಹಾಗಾಗಿ ನಮ್ಮ ದೇವಾಲಯ ಸುಮಾರು ಅಂದಾಜು 50 ಲಕ್ಷದಷ್ಟು ನಷ್ಟ, ಅದನ್ನು ರಿಪೇರಿ ಮಾಡಬೇಕಾದರೆ ಅಷ್ಟು ಖರ್ಚು ವೆಚ್ಚ ಇದೆ. ಹಾಗೆ ಇಲ್ಲಿ ಇದು ದೇವಾಲಯ ಮಾತ್ರ ಅಲ್ಲ, ಈ ಭಾಗದ ಬಹುಶಃ ನಾವು ಇಷ್ಟರವರೆಗೆ ಕಂಡು ಕೇಳರಿದ ರೀತಿಯಲ್ಲಿ ಒಂದು ಮೇಘಸ್ಫೋಟದ ರೀತಿಯಲ್ಲಿ ಮಳೆ ಬಂದಿದೆ. ಬಹುಶಃ ಸುಮಾರು 1 ಗಂಟೆಗೆ ತಿರುಗಾ 2ನೇ ವಿಪರೀತವಾದ ಮಳೆ ಬಂತು. ಕಳ್ಮಕಾರ್ ಸೈಡಿಂದ ಮೆಸೇಜ್ ಬಂತು, ಈ ರೀತಿಯಾಗಿ ನೀವು ಜಾಗೃತಿ ಇರಬೇಕು, 10 ಪಟ್ಟಿನಷ್ಟು ಜಾಸ್ತಿ ನೀರು ಬರ್ತಾ ಇದೆ ಅಂತ. ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ನಾವು ಆದಷ್ಟು ಮೂಕ ಪ್ರೇಕ್ಷಕರಾಗಿ ನೋಡಿದ್ದೇವೆ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಎದುರು ಬಹುಶಃ ಇದು ನಮಗೆ ಪಾಠ ಅಂತಲೂ ಅನ್ನಿಸ್ಬೋದು, ನಾವು ಯಾವ ರೀತಿ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ಇಂಥ ದುರಂತ ಇನ್ನು ಸಂಭವಿಸಬಾರದು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಇಲ್ಲಿ ನನ್ನ ಅದು ಎಣ್ಣೆ ಮಿಲ್ಲು ಹರಿಹರ ಪಳತಡ್ಕ ಇದೆ. ಸುಮಾರು 2000 ಲೀಟರ್ನಷ್ಟು ಕೊಬ್ಬರಿ ಎಣ್ಣೆ ಇತ್ತು. ಅದೆಲ್ಲ ಸಂಪೂರ್ಣ ಜಲಮಯವಾಗಿ ನಷ್ಟವಾಗಿದೆ. ಅದೇ ರೀತಿ ಸುಮಾರು 10-20 ಲಕ್ಷ ರೂಪಾಯಿನಷ್ಟು ಬೆಲೆ ಬಾಳುವಂಥ ಮೋಟಾರುಗಳಿದ್ದು, ಯಂತ್ರೋಪಕರಣಗಳಿದ್ದು, ಎಲ್ಲ ಅದು ನೀರು ಪಾಲಾಗಿದೆ. ಅದೇ ರೀತಿ ಕಟ್ಟಡಕ್ಕೆ ಕೂಡ ಹಿಂಭಾಗದಲ್ಲಿದ್ದಂಥ ದರೆ ಎಲ್ಲ ಕುಸಿದು ಕಟ್ಟಡಕ್ಕೂ ಸುಮಾರು ಒಂದು 5-6 ಲಕ್ಷ ಅಷ್ಟು ನಷ್ಟ ನನಗೆ ವೈಯಕ್ತಿಕವಾಗಿ ಆಗಿದೆ. ಅದೇ ರೀತಿ ಈ ಪರಿಸರದ ಕೆಲವರಿಗೆ ಹರಿಹರ ಪೇಟೆಯಲ್ಲಿರತಕ್ಕಂಥ 3 ಅಂಗಡಿಗಳು ಸರ್ವನಾಶವಾಗಿ ಗುರುತು ಸಿಕ್ಕದ ರೀತಿಯಲ್ಲಿ ಅದು ಕಾಣೆಯಾಗಿ ಹೋಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರವಾಹದ ನಾಡಿನಲ್ಲಿ ಸುದ್ದಿಯ ತಂಡ ಮಾಡಿರುವಂತಹ ಸಾಕ್ಷಾತ್ ವರದಿಯನ್ನು. 4-5 ದಿನಗಳ ಹಿಂದೆ ಸಂಭವಿಸಿದಂತಹ ಪ್ರಕೃತಿ ದುರಂತದಲ್ಲಿ ಈ ಭಾಗದ ಜನರಿಗೆ ಬಹಳಷ್ಟು ಆತಂಕ ಆಗಿದೆ, ಅಪಾರ ಪ್ರಮಾಣದ ನಷ್ಟ ಆಗಿದೆ. ಹಾಗಾಗಿ ಇನ್ನೂ ಕೂಡ ಆ ಒಂದು ಆಘಾತದಿಂದ ಈ ಭಾಗದ ಜನ ಚೇತರಿಸಿಕೊಂಡಿಲ್ಲ. ಅವರ ಕೃಷಿ ಭೂಮಿ ಹೋಗಿದೆ, ಅವರ ಮನೆ ಮಠ ಹೋಗಿದೆ, ಅವರ ಮನೆಯ ದಾಖಲೆಗಳು ಹೋಗಿದೆ, ಮಕ್ಕಳ ಶಾಲಾ ಪುಸ್ತಕಗಳು ಹೋಗಿವೆ. ಇಂತಹ ಒಂದು ದಯನೀಯ ಪರಿಸ್ಥಿತಿಯಲ್ಲಿ ಇವತ್ತು ಕೂಡ ಈ ಊರಿನ ಜನ ಇನ್ನೂ ಕೂಡ ಭಯದಿಂದ ಬದುಕ್ತಾ ಇದ್ದಾರೆ. ಆದರೆ ಈ ಭಯ ದೂರ ಆಗಲಿ, ಮತ್ತೆ ಬದುಕು ಕಟ್ಟೋಣ ಎನ್ನುವುದು ನಮ್ಮ ಆಶಯ ಕೂಡ. ಸುದ್ದಿ ತಂಡದ ಶಿವರಂಗ್ ಕಜಮೂಲೆ, ಕುಶಾಂತ್ ಕೊರತಿಡ್ಕ, ಕುಶಾಲಪ್ಪ ಕಾಂತಕುಮೇರಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.